ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಮನೆಯಲ್ಲೇ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ. ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು 100 ಗ್ರಾಮಷ್ಟು ಅರಿಶಿನ ಕೊಂಬನ್ನ ಈ ರೀತಿ ಹುರ್ಕೋಬೇಕು. ಇದಾದಮೇಲೆ 100 ಗ್ರಾಮಷ್ಟು ಮೆಣಸು ಕಾಳನ್ನ ಇದನ್ನು ಸಣ್ಣಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. 50 ಗ್ರಾಮಷ್ಟು ಮೆಂತ್ಯ ಕಾಳನ್ನ ಇದನ್ನು ಸಣ್ಣಗೆ ಉದ್ದಿನ ಬೇಳೆ ಒಂದು 200 ಗ್ರಾಮಷ್ಟು ಹುರ್ಕೊಳ್ಳೋಣ. ನಾವು ಯಾವುದೇ ಹುರ್ಕೊಂಡ್ರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಹೆಸರು ಕಾಳು 1/4 kg ಅಷ್ಟು ಹುರ್ಕೊಳ್ಳೋಣ. ಹೆಸರು ಕಾಳು ಬದಲು ಹೆಸರು ಬೇಳೆನೂ ಹುರ್ಕೋಬೋದು. ಈಗ ಒಂದು ಅರ್ಧ kg ಅಷ್ಟು ಅಕ್ಕಿ ಹುರ್ಕೊಳ್ಳೋಣ. ಇದು ಎಲ್ಲ ಕಂದು ಬಣ್ಣಕ್ಕೆ ಬರೋದು ರೀತಿ. ಈಗ ಕಡಲೆಕಾಳು 1/4 kg ಅಷ್ಟು ಹುರ್ಕೊಳ್ಳೋಣ. ಕಡಲೆಕಾಳು ಬದಲಾಗಿ ಕಡಲೆ ಬೇಳೆನೂ ಹುರ್ಕೋಬೋದು. ಈಗ ತೊಗರಿ ಬೇಳೆ ಒಂದು ಅರ್ಧ kg ಹುರ್ಕೊಳ್ಳೋಣ. ಸಾಸಿವೆ ಒಂದು 20 ಗ್ರಾಮಷ್ಟು ಫ್ರೈ ಮಾಡಿ, ಮತ್ತು ಹಸಿ ಕರಿಬೇವು ಒಂದು 3 ಕಟ್ಟಷ್ಟು ಹುರ್ಕೊಳ್ಳೋಣ. ಇದು ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ನೀಟಾಗಿ. ಈಗ 1 kg ಅಷ್ಟು ಧನಿಯಾ ಕಾಳನ್ನ ಹುರ್ಕೊಳ್ಳೋಣ. ಒಂದು ಅರ್ಧ kg ಅಷ್ಟು ಜೀರಿಗೆ ಹುರ್ಕೊಳ್ಳೋಣ. ಈಗ ಇದೆಲ್ಲ ಹುರ್ಕೊಂಡಾಗಿದೆ. ಈಗ ಕೊನೆಯದಾಗಿ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. 1 kg ಅಷ್ಟು ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ. ಮತ್ತು ಗುಂಟೂರು ಮೆಣಸಿನ್ಕಾಯಿ 1/4 kg, ಬ್ಯಾಡಗೆ ಮೆಣಸಿನ್ಕಾಯಿ 1/4 kg, ಎಲ್ಲ ಒಟ್ಟು 1.5 kg ಅಷ್ಟಾಗುತ್ತೆ. ಇದನ್ನೆಲ್ಲನೂ ಹುರ್ಕೋಬೇಕು. ಈಗ ಇದೆಲ್ಲ ಹುರ್ಕೊಂಡಾಗಿದೆ. ಇದನ್ನು ಮಿಷನ್ಗೆ ಕೊಟ್ಟು ಪುಡಿ ಮಾಡಿಸ್ಕೋಬೇಕು. ಈಗ ರುಚಿಕರವಾದ ಹೋಮ್ ಮೇಡ್ ಸಾಂಬಾರು ಪುಡಿ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.